ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಾವ್ ಸುಬ್ಬು, ಕಡೆಗೂ ವಾಟ್ಸ್ಆಪ್ ಅಲ್ಲಿ ಫ್ಯಾಮಿಲಿ ಗ್ರೂಪ್ ಮಾಡ್ಬಿಟ್ಟಿಯಲ್ಲ. ಹೆಸರು ಚೆನ್ನಾಗಿದೆ, ಆದ್ರೆ ಇನ್ನು ಯಾರು ಮೆಸೇಜ್ ಮಾಡ್ತಿಲ್ವಲ್ಲ. ಮಾಡ್ತಾರೆ ರೀ. ಸುರೇಂದ್ರ, ಸುಬ್ಬು ಗ್ರೂಪ್ ಏನೋ ಕ್ರಿಯೇಟ್ ಮಾಡ್ದ, ಆದ್ರೆ ಯಾರು ಮೆಸೇಜ್ ಹಾಕಿಲ್ಲ. ಅಣ್ಣ, ನೀನು ಮಿನಿಸ್ಟ್ರು, ಎಲ್ಲರೂ ವೇದಿಕೆಗೆ ನಿನ್ನನ್ನ ಸ್ವಾಗತ ಮಾಡ್ತಾರೆ. ಆದ್ರೆ ಈ ಗ್ರೂಪ್ ಎಲ್ಲರನ್ನು ನೀನೇ ಸ್ವಾಗತ ಮಾಡಬೇಕು, ಅದೇ ಖುಷಿ. ಹಾಗಂತೀಯಾ? ನಾನೇ ಮಾಡ್ತೀನಿ ತಗೋ. ನನ್ನ ಫ್ಯಾಮಿಲಿ ಗ್ರೂಪ್ಗೆ, ನನ್ನ ಕುಟುಂಬದವರಿಗೆಲ್ಲ ನನ್ನ ಸ್ವಾಗತ ಸುಸ್ವಾಗತ. ಯಜಮಾನ್ರು ಫಸ್ಟ್ ಮೆಸೇಜ್ ಮಾಡಿದ್ದಾರೆ, ಏನಂತ ನೋಡೋಣ. ನನ್ನ ಫ್ಯಾಮಿಲಿ ಗ್ರೂಪ್ಗೆ, ನನ್ನ ಕುಟುಂಬದವರಿಗೆಲ್ಲ ನನ್ನ ಸ್ವಾಗತ ಸುಸ್ವಾಗತ. ನೋಡಿದ್ರಾ, ನಮ್ಮ ಯಜಮಾನ್ರೆ ಫಸ್ಟ್ ಮೆಸೇಜ್ ಮಾಡಿರೋದು. ಅವ್ರಿಗೆ ಗ್ರೂಪ್ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ನಾನು ಮೆಸೇಜ್ ಕಳಿಸ್ತೀನಿ. ನಿನ್ ಫೋನಿಂದಾನೇ ಕಳಿಸ್ತೀನಿ. ಥ್ಯಾಂಕ್ಸ್ ಅಪ್ಪ. ಹಾಗೇನೆ ಚಿಕ್ಕಪ್ಪ, ಚಿಕ್ಕಮ್ಮ, ನನ್ನ ಪ್ರೀತಿಯ ಗಂಡ, ಹಾಗೆ ನನ್ನ ಮುದ್ದಿನ ವಿಜಯಾಂಬಿಕಾ ಅತ್ತೆಗೂ ಈ ಶ್ರಾವಣಿ ಸುಸ್ವಾಗತ ಮಾಡ್ತಿದ್ದಾಳೆ. ಇವರೇನೋ ಪ್ಲಾನ್ ಮಾಡ್ತಿದ್ದಾರೆ. ಶ್ರಾವಣಿ ಧ್ವನಿ ಸ್ವಾಗತ ಹೇಳೋ ಥರ ಇಲ್ಲ, ಸೋಲಿಸ್ತೀನಿ ಅನ್ನೋ ಹಾಗಿದೆ. ಇನ್ ಮುಂದೆ ಖುಷಿಯಿಂದ ನಮ್ಮ ಸಂತೋಷದ ಕ್ಷಣಗಳನ್ನ ಇದ್ರಲ್ಲಿ ಹಂಚ್ಕೊಳ್ಳೋಣ. ಹಾಗೆ ಆಗ್ಲಿ. ಈಗ ನೀವೆಲ್ಲರೂ ನಮ್ಮ ಮುಂದೆನೆ ಕುತ್ಕೊಂಡು ಊಟ ಮಾಡ್ತಾ ಇರ ಅಂತ ಅನಿಸ್ತಾ ಇದೆ ನಮ್ಗೆ. ನಾನು ಒಂದು ಮೆಸೇಜ್ ಕಳಿಸ್ತೀನಿ ರೀ. ಸುಬ್ಬು, ಶ್ರಾವಣಿ, ಊಟ ಆಯ್ತಾ? ಫೋನ್ ನೋಡೋದ್ ಬಿಟ್ಟು ಬೇಗ ಮಲ್ಕೊಳ್ಳಿ. ಸರಿಯಾಗಿ ಹೇಳಿದೆ ಅಮ್ಮ. ಇಲ್ಲದೇ ಇದ್ರೆ ಈ ಮಕ್ಕಳು ಬರೀ ಫೋನು ಮೆಸೇಜು ಅಂತ ಮಲ್ಕೊಳ್ಳೋದೇ ಇಲ್ಲ. ಇದೇನಿದು, ವೀರು ಇಷ್ಟೆಲ್ಲ ನಗನಗ್ತಾ ಮಾತಾಡ್ತಿದ್ದಾನೆ. ನಿನ್ನೆ ಅಷ್ಟೇ ಶ್ರಾವಣಿ ಹೆಸರು ಕೇಳಿದ ತಕ್ಷಣ ಕೂರ್ತು ಬೀಳ್ತಿದ್ದ, ಆದ್ರೆ ಈಗ ಗ್ರೂಪ್ ಕ್ರಿಯೇಟ್ ಮಾಡ್ತಿದ್ದ ಹಾಗೆ ಅದನ್ನೆಲ್ಲ ಮರೆತು ಶ್ರಾವಣಿ ವಾಯ್ಸ್ ಕೇಳಿ ಸಂತೋಷ ಪಡ್ತಿದ್ದಾನೆ. ಅಂದ್ರೆ ಈ ಗ್ರೂಪು ಇಷ್ಟೆಲ್ಲ ಮಾಡ್ತಿದ್ಯಾ? ಈ ಗ್ರೂಪ್ ಕ್ರಿಯೇಟ್ ಮಾಡಿರೋ ಉದ್ದೇಶನೇ ಇದ? ಅರೆ ಅಕ್ಕ, ಊಟನೇ ಮಾಡಿಲ್ಲ, ಆಗ್ಲೇ ಕೈ ತೊಳ್ಕೊಂಬಿಟ್ಟೆ. ಅಯ್ಯೋ, ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲಯ್ಯೋ. ನೀನೇನ್ ಗಂಡನ ನೀನು, ನೀನು ಎಷ್ಟು ಆಸೆಯಿಂದ ಅದೊಂದು ಕೆಲಸ ಸಿಕ್ಕಿತ್ತು, ಏನನ್ನ ಮಾಡ್ಬೇಕು ಅಂತ ಕನ್ಸಿಟ್ಕೊಂಡಿದ್ದೆ. ಈ ಕಡೆ ಫೋಟೋನು ಡಿಲೀಟ್ ಆಯ್ತು, ದುಡ್ಡು ಇನ್ಯಾರ್ದೋ ಪಾಲಾಯ್ತು. ಕೈಗೆ ಬಂತು, ಬಾಯಿಗೆ ಬರ್ಲಿಲ್ವಲ್ಲಯ್ಯ. ಅಯ್ಯ, ನಿನ್ನಿಂದ ಇದಕ್ಕೆಲ್ಲ ನೀನೇ ಕಾರಣ. ನಿನ್ನ ಇವತ್ತು ನಾನು ಸುಮ್ಮನೆ ಬಿಡಲ್ಲ. ಏನಾಯ್ತು ಏನಾಯ್ತು? ಇವ್ರು ಏನ್ ಮಾಡಿದಾರೆ ಗೊತ್ತಾ? ಏನಂತ ಹೇಳಿ ಹೇಳಿ ಕಾಂತಮ್ಮವ್ರೆ, ಏನ್ ಮಾಡಿದಾರ ಅವರು? ಯಾಕೆ ಹೊಡಿತಿದ್ದೀರಾ? ಕಾಂತ, ಮತ್ತೆ ಏನಾಯ್ತು? ಯಾಕೆ ಹೊಡೆದ್ರಿ ಅವ್ರಿಗೆ? ಅದನ್ನ ನಾನು ಹೇಳ್ತೀನಿ ಕೇಳಿ, ಅವಳನ್ನೇನು ಕೇಳ್ತೀರಾ? ಅದು ನನ್ನ ಹೆಂಡತಿ ಕರೆದು ಪದ್ಮನಾಭನ ನಾನು ಇವ್ರನ್ನ ಕರೆದು ಅನಂತ ಶೈಲ ಪದ್ಮನಾಭ ಅವ್ರ ಹತ್ರ ಮಾತಾಡು ಅಂತ ಹೇಳ್ದೆ. ನನ್ನ ಹತ್ರ ಮಾತಾಡೋದ? ಏನಂತ? ಅದು ಇವಾಗ ಹೇಗೂ ನಮ್ಮ ಯಜಮಾನ್ರು ಬಂದ್ಬಿಟ್ಟಿದಾರಲ್ಲ, ನಾವು ಬೇರೆ ಮನೆ ಮಾಡ್ಕೊಂಡು ಸಂಸಾರ ಮಾಡ್ತೀವಿ. ಅದನ್ನ ಹೇಳಕ್ ಹೋಗು ಅಂದೆ. ಅದಕ್ಕೆ ಇವರು
ಅನಂತಶಯನ ಪದ್ಮನಾಭ ದೇವ್ರಂತ ಮನುಷ್ಯ. ಆ ಮನುಷ್ಯ ಇರೋ ಮನೆಯಲ್ಲಿ ನಾವಿದ್ರೆ ನಮಗೆ ಪುಣ್ಯ. ಮಾತಿಗೆ ಮತ್ ಬೆಳೆದು ಜಗಳಾಡಿ ಅದು ಇದು ಆಗಿ ಹೊಡೆದ್ಬಿಟ್ಟೆ. ಇಷ್ಟು ಸಣ್ಣ ವಿಷಯಕ್ಕೆ ಜಗಳ ಮಾಡುವಂಥದ್ದೇನಿದೆ? ಇದು ಸಣ್ಣ ವಿಷಯನ ವಿಶಾಲು? ಈ ಮನೆಯಲ್ಲಿ ನಾಳೆ ನಮ್ಮಿಬ್ರಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮನ್ನ ಯಾರು ನೋಡ್ಕೋತಾರೆ? ಕಾಂತ ಮತ್ತೆ ನಿಮ್ಗೆ ಈ ಮನೇಲಿ ಏನು ಹೆಚ್ಚು ಕಮ್ಮಿ ಆಗುತ್ತೆ? ಏನಪ್ಪ ಕಾರ್ತಿಕೇಯ ಹಿಂಗೆ ಹೇಳ್ಬಿಟ್ಟೆ? ಅಲ್ಲಪ್ಪ, ನೀವಿಬ್ರು 3 ತಿಂಗಳು ಸೇರ್ಬಾರ್ದು ಅಂತ ಇದೆ. ನೀವಿಬ್ರು ನಾವ್ ಈ ಮನೇಲಿ ಇದ್ದಾಗ್ಲೇ ಒಟ್ಟಾಗ್ಬಿಟ್ರೆ ನಮ್ ಜೀವಕ್ಕೆ ಕೂತು ಬರಲ್ಲೇನಪ್ಪ. ಅದಕ್ಕೆ ನೀವಿಬ್ರು ಒಂದಾಗ್ಲಿ ನಾವೇ ಹೊರಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿದ್ವಿ. ಇಷ್ಟು ಒಳ್ಳೆ ಮನ್ಸ ನಿಮ್ದು. ಅಲ್ವಾ ಮತ್ತೆ? ಇವನೆಂತ ಕೋಪಿಷ್ಟ ಗೊತ್ತಾ ಮೇಡಮರೇ? ನಾನು ಈ ಮನೆ ಬಿಟ್ಟು ಹೋಗೋಣ ಅಂತಿದ್ದಂಗೆ ಇವನು ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟ. ನಾನು ಸುಮ್ಮನೆ ಬಿಡ್ತೀನ ಮೇಡಮರೇ? ಹೆಣ್ಣಿನ ಮೇಲೆ ದೌರ್ಜನ್ಯ ಆದ್ರೆ ತಡ್ಕೋಬಾರ್ದು. ಹೆಣ್ಣು ಅಬಲೆ ಎಲ್ಲ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ನಾನು ಒಂದು ತಿರುಗಿ ಅಟಕ್ಕತ ಹೊಡೆದೆ ನೋಡಿ. ಅದಕ್ಕೆ ಇವನು ನನಗೆ 2 ಹೊಡೆದ. ನಾನು ಸುಮ್ಮನಿರ್ತೀನ ಮೇಡಮರೇ? ನಂಗೆ ಲಟ 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 ಅಂತ 3 ಹೊಡೆದೆ. ಅದಕ್ಕವನು 4 ಹೊಡೆದ. ನಾನು ಸುಮ್ಮನೆ ಬಿಟ್ಬಿಡ್ತೀನಾ? 6 ಹೊಡೆದೆ. ಕಾಂತಮ್ಮನವ್ರೆ, 4 ಆದ್ಮೇಲೆ 5 ಅಲ್ವಾ? ಅಲ್ಲ ಅನಂತಶಯನ, ನೀವ್ ಹೇಳಿ, ಇವಾಗ ಲೆಕ್ಕ ಎಲ್ಲ ಬೇಕಾ? ಒಟ್ಟಿನಲ್ಲಿ ಇವನ್ ನನಗೆ ಹೊಡೆದಿದ್ದಕ್ಕೆ ನಾನು ಇವನಿಗೆ ಚೆನ್ನಾಗಿ ಹೊಡೆದೆ ಅಷ್ಟೇ. ಅಯ್ಯ 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 ಅಯ್ಯ, ಹೆಣ್ಣು ಅಬಲೆ ದೌರ್ಜನ್ಯ ಇದ್ಯಾವುದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಿಜವಾಗ್ಲೂ ದೌರ್ಜನ್ಯ ನಡೆದಿರೋದು. ಸುಮ್ನೆ ಇರಿ ಅಣ್ಣ. ಅಲ್ಲ, ನೀವೆಲ್ಲ ತಿಳಿದಿರೋರು, ಹಿಮಾಲಯ ತನಕ ಬೇರೆ ಹೋಗ್ಬಿಟ್ಟು ಬಂದಿದ್ದೀರಾ. ಒಂದ್ ಹೆಣ್ಣ ಮೇಲೆ ಕೈ ಮಾಡಬಾರ್ದು ಅನ್ನೋದು ಗೊತ್ತಾಗ್ಲಿಲ್ವಾ ನಿಮ್ಗೆ? ಹೌದು ಬೀಗ್ರೆ, ಕಾಂತಮ್ಮ ಅವ್ರ ಬಾಯಿ ಜೋರು, ಹಾಗಂತ ಹೆಂಗಸ್ರ ಮೇಲೆ ಕೈ ಮಾಡ್ಬಿಟ್ರೆ? ಅಲ್ಲ, ನಮ್ಮ ವಿಷಯಕ್ಕೆ ನೀವಿಬ್ರು ಯಾಕೆ ಜಗಳ ಆಡ್ಬೇಕು? ಕಾಂತ ಮತ್ತೆ ಏನಾದರೂ ಅಂದಿರ್ಲಿ ಮಾವ, ನೀವು ಅವ್ರ ಮೇಲೆ ಕೈ ಮಾಡಿದ ತಪ್ಪು, ಕೈ ಮಾಡಬಾರ್ದಾಗಿತ್ತು. ಅಲ್ಲ, ಯಾರ ಮೇಲೂ ಕೈ ಮಾಡಬಾರ್ದು. ಗಂಡ ಹೆಂಡತಿ ಅಂದಮೇಲೆ ಹೊಂದ್ಕೊಂಡಿರ್ಬೇಕು, ಹೊಡೆದಾಡ್ಕೊಂಡಲ್ಲ. ಕೇಳಿಸ್ಕೊಳ್ಳಿ. ಎಂತ ಒಳ್ಳೊಳ್ಳೆ ಮಾತುಗಳು ಆಡ್ತಾ ಇದ್ದಾರೆ ಈ ಮನೆಯವರೆಲ್ಲ. ನಿಮ್ಮೊಬ್ರಿಗೆ ಮಾತು ಬರೋದು ಅನ್ಕೊಂಡಿದ್ರಾ? ನೋಡಿ, ಈಗ ಮನೆಯವರೆಲ್ಲ ನಿಮಗ್ ಬುದ್ಧಿ ಹೇಳೋಗಾಯ್ತು. ಎಲ್ಲ ಕಾಂತು ಕಥೆನೇ ತಲೆ ಕೆಳಗಾಗಿ ಮಾಡ್ಬಿಟ್ಟಿಲ್ಲ.